The News Insights Digital. Good afternoon. ಸ್ವಾಗತ. ನಾವು ಈ ಸುದ್ದಿಗೋಷ್ಠಿ ಕರೆದಿರುವಂಥ ಉದ್ದೇಶ ಏನಂದ್ರೆ ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ ವತಿಯಿಂದ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರಿನಲ್ಲಿ. ಓಂಕಾ ಸೌತ್ ಏಷ್ಯಾ ರೀಜನಲ್ ಫ್ಯಾಮಿಲಿ ಮೆಡಿಸಿನ್ ಕಾನ್ಫರೆನ್ಸ್ ಅಂತ ಇದೆ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಡಾಕ್ಟರ್ ರೋಷಿ ಅವರು ಮಾತಾಡ್ತಾರೆ. ನಾನು ಮೊದಲಾಗಿ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಎಲ್ಲಾನು. ನನ್ನ ಹೆಸರು ಕರ್ನಲ್ ಡಾಕ್ಟರ್ ಮೋಹನ್ ಕುಬೇಂದ್ರ ಅಂತ. ನಾನು ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ ನ್ಯಾಷನಲ್ ಪ್ರೆಸಿಡೆಂಟ್. ಡಾಕ್ಟರ್ ಸೌಮ್ಯ ನ್ಯಾಷನಲ್ ದಿ ಕರ್ನಾಟಕ ಸ್ಟೇಟ್ ಚಾಪ್ಟರ್ AFPI ಅವ್ರ ಪ್ರೆಸಿಡೆಂಟ್ ಇವರು. ಡಾಕ್ಟರ್ ರೋಶ್ನಿ ಜಾನ್ಗಮೂಲಿ ಇವರು ಓಂಕಾ ಕಾನ್ಫರೆನ್ಸ್ ಸೆಕ್ರೆಟರಿ, ದಿ ಜನರಲ್ ಸೆಕ್ರೆಟರಿ. ಡಾಕ್ಟರ್ ಗೌರಿ ಅವರು ಫೈನಾನ್ಸ್ ಕಮಿಟಿ ಲೀಡ್ ಮಾಡ್ತಾ ಇದ್ದಾರೆ ಕಾನ್ಫರೆನ್ಸ್. ಡಾಕ್ಟರ್ ಶ್ರೀವಿದ್ಯಾ ರಾಘವೇಂದ್ರನ್ ಸೈಂಟಿಫಿಕ್ ಕಮಿಟಿ ಚೇರ್ಪರ್ಸನ್ ಆಗಿ. ಸೊ ಫಸ್ಟ್ಲಿ ಓಂಕಾ ಅಂದ್ರೆ ಏನು ಅಂತ ಫಸ್ಟ್ ಟೈಮ್ ಕೇಳ್ತಾ ಇರ್ತೀರಾ. ಓಂಕಾ ಅಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ ಡಾಕ್ಟರ್. ಇದು ಒಂದು ವರ್ಲ್ಡ್ ಆರ್ಗನೈಸೇಷನ್. ಆಲ್ಮೋಸ್ಟ್ 140 ಕಂಟ್ರೀಸ್ ಇದಕ್ಕೆ ಮೆಂಬರ್ಸ್ ಇದ್ದಾರೆ. ನಿಯರ್ಲಿ 6 lakh ಮೆಂಬರ್ಸ್ ಈ ಓಂಕಾ ಆರ್ಗನೈಸೇಷನ್ ಇದ್ದಾರೆ. ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಅದರ ಒಂದು ಮೆಂಬರ್ ಆರ್ಗನೈಸೇಷನ್, ಅದರ ಸದಸ್ಯ ಆರ್ಗನೈಸೇಷನ್. ಸೊ ಇದು ನಾವು ಒಂದು 2010 ನಲ್ಲಿ ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ್ವಿ. ಇಲ್ಲಿ ಕೂತಿರೋರೆಲ್ಲರೂ ಆಲ್ಮೋಸ್ಟ್ ನಾವು ಫೌಂಡರ್ ಮೆಂಬರ್ಸ್ ಇದ್ದೀವಿ. ಸೊ ಇದು ಹುಟ್ಟುಹಾಕೋದ ಮುಖ್ಯ ಉದ್ದೇಶ ಏನಂದ್ರೆ, ನಿಮ್ಗೆಲ್ಲ ಗೊತ್ತಿರೋಂಗೆ ಮುಂಚೆ ಒಂದು ಹೆಲ್ತ್ ಕೇರ್ ಡೆಲಿವರಿಯಲ್ಲಿ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಇರ್ತಾರೆ. ಫ್ಯಾಮಿಲಿ ಡಾಕ್ಟರ್ಸ್ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲರೂ ಫ್ಯಾಮಿಲಿ ಡಾಕ್ಟರ್ಸ್ ಅಂತಿದ್ದಾರೆ. ಆಲ್ಮೋಸ್ಟ್ ರೀಸೆಂಟ್ ಒಂದು 25-30 years ತನಕ ಇದೇ ಸಿಸ್ಟಮ್ ಇದ್ದಿದ್ದು. ಬಟ್ ಸಡನ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಯಿತು. ಪ್ರೊಫೆಷನಲ್ಲಿ ತುಂಬಾ ಪ್ರಾಬ್ಲಮ್ ಇದ್ರು ಅವ್ರು ಹುಡುಕ್ಬೇಕಾಗತ್ತೆ ಈ ಪ್ರಾಬ್ಲಮ್ಗೆ ಯಾವ ಡಾಕ್ಟರ್ ಅಂತ. ಕಣ್ಣು ತಗೊಂಡ್ರೆ ಕಣ್ಣಲ್ಲೇ ಸುಮಾರು ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಈ ಒಂದು ಸಿಸ್ಟಮ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಇದು ವೆಸ್ಟರ್ನ್ ಕಂಟ್ರೀಸ್, ಪಾಶ್ಚಾತ್ಯ ದೇಶಗಳೆಲ್ಲ ತುಂಬಾ ಪಾಪ್ಯುಲರ್. ಗೊತ್ತಿರ್ಬೋದು, UK, ಯುರೋಪ್, ಆಸ್ಟ್ರೇಲಿಯಾ ಅಲ್ಲೆಲ್ಲ ಫ್ಯಾಮಿಲಿ ಡಾಕ್ಟರ್ ಅಂದ್ರೆ ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ ಇರ್ತಾರೆ, GPs ಅಂತ ಇರ್ತಾರೆ, ಜನರಲ್ ಪ್ರಾಕ್ಟೀಷನರ್, GP ಸಿಸ್ಟಮ್. ಏನೇ ತೊಂದರೆ ಇದ್ರು ಆರೋಗ್ಯದ್ದು ಫಸ್ಟ್ GP ಹತ್ರ ಹೋಗ್ಬೇಕು. ಅವರು ಯಾರನ್ನ ರೆಫರ್ ಮಾಡ್ತಾರೆ ಅವ್ರು ಮಾತ್ರ ಹಾಸ್ಪಿಟಲ್ಗೆ ಹೋಗ್ತಾರೆ. ಆ ಥರ ಒಂದು ಸಿಸ್ಟಮ್ ಎಲ್ಲ ಕಡೆ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಆ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ನಮ್ಮ ಇಂಡಿಯಾ ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಜನಸಂಖ್ಯೆ ಹೆಚ್ಚಿದೆ, ಮತ್ತೆ ಎಕನಾಮಿಕಲಿ ವಿ ಆರ್ ನಾಟ್ ದಟ್ ಪ್ರೋಗ್ರೆಸ್ ಕಂಟ್ರಿ. ಸೊ ಮತ್ತೆ ಹೆಲ್ತ್ ಎಕ್ಸ್ಪೆಂಡಿಚರ್ ಎಲ್ಲ ಔಟ್ ಆಫ್ ಪಾಕೆಟ್. ಜನ ದುಡ್ಡು ಕೊಟ್ಬಿಟ್ಟೆ ಮೆಡಿಕಲ್ ಫೆಸಿಲಿಟಿ ತಗೋಬೇಕು. ಅಫ್ಕೋರ್ಸ್ ಸರ್ಕಾರ ತುಂಬಾ ಇವಾಗ ಇನ್ಶೂರೆನ್ಸ್ ಸ್ಕೀಮ್ಸ್ ಅದೆಲ್ಲ ತರ್ತಾರೆ, ಬಟ್ ಅದೆಲ್ಲ ಓನ್ಲಿ ಟೆರ್ಷರಿ ಕೇರ್ ಇದೆ. ಬಟ್ ಪ್ರೈಮರಿ ಕೇರ್, ಸೆಕೆಂಡರಿ ಕೇರ್ಗೆ ಪೀಪಲ್ ಹ್ಯಾವ್ ಟು ಸ್ಪೆಂಡ್ ಫ್ರಮ್ ದೇರ್ ಪಾಕೆಟ್. ಸೊ ಈ ತರ ಇರುವಾಗ ಈ ಫ್ಯಾಮಿಲಿ ಫಿಸಿಷಿಯನ್ಸ್ ಮುಂದೆ ಬರಬೇಕು ಅಂದ್ಬಿಟ್ಟು ನಾವು ಈ ಸಂಸ್ಥೆಯಲ್ಲಿ ಹಾಕಿದ್ರು. ಮತ್ತೆ ಈ ಒಂದು ಕಾನ್ಫರೆನ್ಸ್ ನ ಆರ್ಗನೈಸ್ ಮಾಡ್ತಾ ಇದ್ವಿ. ನಾವು ಪ್ರತಿ ವರ್ಷ ಆನ್ಯುವಲ್ ಕಾನ್ಫರೆನ್ಸ್ ಮಾಡ್ತೀವಿ, FMPC ಅಂತ ಹೇಳ್ತೀವಿ, ಫ್ಯಾಮಿಲಿ ಮೆಡಿಸಿನ್ ಪ್ರೈಮರಿ ಕೇರ್ ಕಾನ್ಫರೆನ್ಸ್ ಅಂತ. ಈ ಇಂಟರ್ನ್ಯಾಷನಲ್ ಸೌತ್ ಏಷ್ಯಾ ರೀಜನಲ್ ಕಾನ್ಫರೆನ್ಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಒಂದು 11 years ಆದ್ಮೇಲೆ ಇಂಡಿಯಾದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಆರ್ಗನೈಸ್ ಆಗ್ತದೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ಬೇರೆ ದೇಶಗಳಿಂದ ಎಲ್ಲ ಅವ್ರು ಅಲ್ಲಿರುವಂತ GP ಸಿಸ್ಟಮ್, ಪ್ರೈಮರಿ ಕೇರ್ ಸಿಸ್ಟಮ್ನ ಅವ್ರು ಹೇಗೆ ಅದನ್ನ ಇದು ಮಾಡ್ತಾರೆ ಅಂತ ನೋಡ್ಲಿಕ್ಕೋಸ್ಕರ, ಅದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಪಾಲಿಸಿ ಮೇಕರ್ಸ್ನ ಅವ್ರನ್ನೆಲ್ಲ ನಮ್ಮ ಸರ್ಕಾರದಿಂದ ಪ್ರತಿನಿಧಿಗಳನ್ನೆಲ್ಲ ಕರೀತಾ ಇದ್ವಿ. ಸೊ ದಟ್ ವಿ ಸ್ಟಡಿ ಹೌ ದೇ ಆರ್ ಸಕ್ಸಸ್ಫುಲ್, ಅದನ್ನ ನಮ್ಮಿಂದ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದೊಂದು. ಮತ್ತೆ ಈ ಫ್ಯಾಮಿಲಿ ಡಾಕ್ಟರ್ಸ್ ಸಂಖ್ಯೆ ಜಾಸ್ತಿ ಆಗ್ತಾರೆ. ಈಗ ಫ್ಯಾಮಿಲಿ ಮೆಡಿಸಿನ್ PG ಕೋರ್ಸಸ್ ಎಲ್ಲ ಕಡೆ ಸ್ಟಾರ್ಟ್ ಆಗ್ತದೆ, ಮೆಡಿಕಲ್ ಕಾಲೇಜಲ್ಲಿ ಬರ್ತಾ ಇದೆ, ಹಾಸ್ಪಿಟಲ್ಗಳಲ್ಲಿ DNB ಕೋರ್ಸ್ ಅಂತ ನಡೆಸ್ತಾರೆ. ಸೊ ಅವ್ರಿಗೆ ಒಂದು ಅಕಾಡೆಮಿಕ್ ಎಕ್ಸ್ಪೋಜರ್ ಅಂದ್ರೆ ಅವ್ರಿಗೆ ಕಲೀಲಿಕ್ಕೆ ಟ್ರೈನಿಂಗ್ ಕೂಡ. ಈ ಕಾನ್ಫರೆನ್ಸ್ ಅಲ್ಲಿ ವರ್ಕ್ಶಾಪ್ ಇರುತ್ತೆ, ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ, ಲೆಕ್ಚರ್ಸ್ ಇರುತ್ತೆ, ಗೆಸ್ಟ್ ಲೆಕ್ಚರ್ಸ್, ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಇದು ಶೆರಟನ್ ಗ್ರ್ಯಾಂಡ್ ಹೋಟೆಲ್ ಅಲ್ಲಿ April 3rd, 4th, 5th and 6th ನಡೀತಾರೆ.
5th and 6th ಮೇನ್ ಕಾನ್ಫರೆನ್ಸ್, 4th ಪ್ರೀ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಬಟ್ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ, ಯಾಕಂದ್ರೆ ಅವತ್ತಿನ ದಿವಸ ವರ್ಲ್ಡ್ ರೂರಲ್ ಹೆಲ್ತ್ ಸಮಿಟ್ ಅಂದ್ರೆ ವಿಶ್ವ ಗ್ರಾಮೀಣ ಆರೋಗ್ಯ ಶೃಂಗ ಅಂದ್ರೆ ವರ್ಲ್ಡ್ ರೂರಲ್ ಹೆಲ್ತ್ ಸಮಿಟ್ ಅಂತ ಅವ್ರು ಮಾಡ್ತಾ ಇದ್ವಿ. ಥ್ರೂಔಟ್ ವರ್ಲ್ಡ್ ರೂರಲ್ ಹೆಲ್ತ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಹೆಲ್ತ್ ಮಿನಿಸ್ಟರ್ ಆಹ್ವಾನಿಸಿದ್ವಿ ಚೀಫ್ ಗೆಸ್ಟ್. ಮತ್ತೆ ಮೇನ್ ಕಾನ್ಫರೆನ್ಸ್ಗೆ ಹೆಲ್ತ್ ಮಿನಿಸ್ಟರ್ ಯೂನಿಯನ್ ಹೆಲ್ತ್ ಮಿನಿಸ್ಟರ್ JP ನಡ್ಡಾಜಿ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರ ಜೊತೆಯಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಡಾಕ್ಟರ್ ಗಂಗಾಧರ್ ಚೇರ್ಮನ್ ಅವರು, ಮತ್ತೆ ನೀತಿ ಆಯೋಗ್ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬಾ ಇಂಪಾರ್ಟೆಂಟ್ ನೀತಿ ಆಯೋಗದ ಮೆಡಿಕಲ್ ಮೆಂಬರ್ ಡಾಕ್ಟರ್ VK ಪಾಲ್ ಅಂತ ಅವ್ರನ್ನ ಕೂಡ ಆಹ್ವಾನಿಸಿದ್ವಿ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನಿಮಗೆ ಜಸ್ಟ್ ಇಲ್ಲಿ ಒಂದು ಸುದ್ದಿಗೋಷ್ಠಿನ ಪಬ್ಲಿಷ್ ಮಾಡೋದ್ಕಿಂತ ನಮ್ಮ ಕಾನ್ಫರೆನ್ಸ್ ಅಲ್ಲಿ ನೀವೆಲ್ಲ ಬಂದು ಅದನ್ನ ಕವರ್ ಮಾಡಿ ಇದೊಂದು ಕಾನ್ಸೆಪ್ಟ್ ನ ಪಾಪ್ಯುಲರೈಸ್ ಮಾಡಬೇಕು ಅಂತ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. Family doctors, and what we are trying to do through the conference is to showcase India's global leadership in healthcare. Now, since all the other countries, like countries abroad in US, UK, they have a strong primary healthcare system. And when you have a strong primary healthcare system in any country, the whole healthcare improves of the country. And with that motto in mind, we have got this conference to Bangalore. We are fortunate we are having it in Bangalore. That's also after 10 years. And the reason why we want to do this is India in South Asia. This is the South Asia region conference, and India is the largest country. And India currently on the geopolitical front is doing so many objectives, so many issues. I mean, they are portraying India on a very, very global large scale. So in healthcare too, we have the Ayushman Bharat all over India. We have established 1.5 lakh health and wellness centers. So how do we promote family medicine through these centers, through quality primary healthcare, through quality training is what we are looking at. So that is what we want to showcase to the world, that India's global leadership in healthcare, how we can strengthen primary healthcare. The other things, we are also trying to collaborate with WHO, and there will be a WHO collaboration. We have been attending meetings of WHO because that too also believes in primary healthcare strengthening. And 14 plus countries are participating in terms of USA, UK, Canada, Australia, New Zealand, Malaysia, Sri Lanka, Nepal, Bhutan is of course there. So with these collaborations with the stakeholders of family doctors, with all the main dignitaries of Wonka, right from the Wonka World President, Dr. Karen Fleck, to the Wonka South Asia Regional President, Dr. Sri Ranjan,